ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಲಸಿನಕಾಯಿ ತಂದುಕೊಟ್ಟಿದ್ರು ಅಪ್ಪ ಊರಿಂದ. ಸೊ ಹಲಸಿನಕಾಯಿ ಪಲ್ಯ ಮತ್ತು ಹಲಸಿನಕಾಯಿ ಕಬಾಬ್ ಮಾಡಬೇಕು ಅಂತ ಮಮ್ಮಿ ಕಟ್ ಮಾಡಿಟ್ಟಿದ್ದಾರೆ. ನಾನು ಹಲಸಿನಕಾಯಿ ಕಬಾಬ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹಲಸಿನಕಾಯಿ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಒಂದು 5 ನಿಮಿಷ ಬಾಯ್ಲ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಬೇಯಬೇಕು. ಇದು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಅದು ಬೇಯೋ ಅಷ್ಟರಲ್ಲಿ ನಾನಿಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಷ್ಟು ಇಂಗ್ರೀಡಿಯೆಂಟ್ ಕಬಾಬ್ಗೆ ನಾವು ಹಾಕೋದು. ಸೊ ಅದನ್ನು ಹಾಕಿ ಇಲ್ಲಿಗೆ ನೀರನ್ನೇನು ಸೇರಿಸಲ್ಲ. ನೀವು ವೆಜಿಟೇರಿಯನ್ ಅಂದರೆ ನೀರು ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಮೊಟ್ಟೆನ ಹಾಕೋಬೋದು. ಒಂದು ಮೊಟ್ಟೆ ತುಂಬ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಎಗ್ ವೈಟ್ನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿಗೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀರಾ ಅಂತಂದರೆ ಒಂದು ಫುಲ್ಲು ಇಲ್ಲ 2 ಹಾಕೋಬೋದು. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಬೇಡ, ರುಬ್ಬಿಡ್ತೀನಿ. ಸೊ ಇಲ್ಲಿಗೆ ಏನೇನು ಇಂಗ್ರೀಡಿಯೆಂಟ್ ಎಲ್ಲ ಬೇಕಪ್ಪ ಅಂತ ಅಂದರೆ ಮೊದಲನೇದಾಗಿ ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಕಾರ್ನ್ಫ್ಲೋರು ನೋಡಿ ಹಾಕೊಳ್ಳಿ, ಜಾಸ್ತಿ ಹಾಕೋಬೇಡಿ, ಅದು ಹಿಟ್ಟಿಟ್ಟು ಥರ ಆಗೋಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಅನಿಸಲ್ಲ ನಮಗೆ ಕಬಾಬ್ ತಿನ್ನಬೇಕಾದ್ರೆ. ಸೊ ಸ್ವಲ್ಪ ಕರಿಬೇವನ್ನ ಕಟ್ ಮಾಡಿಬಿಟ್ಟು ಚೂರು, ಅದು ಫ್ಲೇವರ್ಗೋಸ್ಕರ ತುಂಬಾ ಚೆನ್ನಾಗಿರುತ್ತೆ. ಕರಿಬೇವನ್ನ ಇಲ್ಲಿಗೆ ಹಾಕೋದು ಮತ್ತು ಎಣ್ಣೆಗೆ ಹಾಕೋದು ಎಲ್ಲ ಮಾಡೋದ್ರಿಂದ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ ಕಲರ್ಗೋಸ್ಕರ, ಕಲರ್ ಒಳ್ಳೆ ಕಲರ್ ಬರಬೇಕು, ಯಾವುದೇ ಆರ್ಟಿಫಿಷಿಯಲ್ ಕಲರ್ ಹಾಕಲ್ಲ ಅಂದರೆ. ಮತ್ತು ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ಮಾಡ್ತಾ ಇರೋದ್ರಿಂದ ನಾನು ಒಂದು 1/2 ಸ್ಪೂನ್ಗಿಂತ ಕಮ್ಮಿನೇ ಅಚ್ಚ ಖಾರದ ಪುಡಿನ ಹಾಕಿದ್ದೀನಿ. ಮತ್ತು ಸಾಲ್ಟ್ ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕೋ ನೋಡಿಕೊಂಡು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂತಂದರೆ ನಾವೇನು ರುಬ್ಬಿರ್ತೀವಲ್ವ ಅದೇ ಮಸಾಲ ಮೇನ್ ಇಂಗ್ರೀಡಿಯೆಂಟು. ಮನೇಲೇ ಮಾಡಿಸಿರುವಂಥ ಖಾರದ ಪುಡಿ. ನಾವು ಯಾವುದೇ ರೀತಿ ಕಬಾಬ್ ಪೌಡರ್ ಇಲ್ಲ ಅಂತಂದ್ರೂ ಮಾಡ್ಬೋದು. ನಾನ್ ವೆಜ್ ಪೌಡರ್ ಇರುತ್ತಲ್ಲ ಅದನ್ನು ಒಂದು 1/2 ಸ್ಪೂನ್ ಹಾಕ್ಕೊಳ್ಳಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಸ್ಪೆಷಲ್ ಇದು ಕೂಡ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಇದಾದಮೇಲೆ ರುಬ್ಬಿದ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಬೇಡ, ಏನೂ ಬೇಡ, ತುಂಬಾ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಬೇಕು ಅಂತ ಅನ್ನಿಸ್ತು. ನಾನು ಕಾರ್ನ್ಫ್ಲೋರ್ನ ಒಂದು 1/2 ಸ್ಪೂನಷ್ಟು ಸೇರಿಸ್ಕೊಂಡು ರುಚಿ ಎಲ್ಲ ಸರಿ ಇದೆಯಾ ನೋಡಿಕೊಂಡು ಏನು ಹಲಸಿನಕಾಯಿ ಬೇಯಿಸ್ಕೊಂಡಿದೆ ಅಲ್ವಾ ಅದನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಮಾಡಿ ಒಂದು 1/2 ಅವರ್ ಮ್ಯಾರಿನೇಟ್ ಮಾಡಿರ್ತೀನಿ. ಸೊ ನಾವು ಮ್ಯಾರಿನೇಟ್ ಮಾಡಿದ್ವಿ ಅಂತಂದರೆ ಟೇಸ್ಟ್ ತುಂಬಾ ಎನ್ಹಾನ್ಸ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಕಬಾಬ್ ಕೂಡ ತುಂಬಾ ಚೆನ್ನಾಗಿ ಮಸಾಲೆ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಅಲ್ವಾ. ಸೊ ಬಿಟ್ಟ ಮೇಲೆ ಎಣ್ಣೆಗೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದು ಒಳ್ಳೆ ಮಿಕ್ಸ್ನ ಮಾಡ್ಕೋಬೇಕು. ಮಸಾಲೆ ಕಂಪ್ಲೀಟಾಗಿ ಅದು ಏನು ಹಲಸಿನಕಾಯಿ ಇದೆ ಅಲ್ವಾ ಅದಕ್ಕೆ ಸ್ಪ್ರೆಡ್ ಆಗೋ ಥರ ಚೆನ್ನಾಗಿ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಹೆಂಗೋ ಸ್ವಲ್ಪ ಮ್ಯಾರಿನೇಟ್ ಆಗಬೇಕಲ್ವ, ಇಟ್ಟಿದ್ದೀನಿ. ಹಾಗೇ ನಾನು ಸ್ವಿಗ್ಗಿಯಿಂದ ಈರುಳ್ಳಿ, ಒಂದಷ್ಟು ಟೊಮಟೊ, ಇನ್ನು ಏನೇನು ಬೇಕೆಲ್ಲ ತರಿಸಿದ್ದೆ. ಅಂದರೆ ಮೊದಲೆಲ್ಲ ಹೋಗಿ ತರ್ತಾಯಿದ್ದು, ಇವಾಗ ಸ್ವಲ್ಪ ಓಡಾಡೋದೆಲ್ಲ ಕಮ್ಮಿ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿಬಿಟ್ಟಿದ್ದೆ. ಏನಿಲ್ಲ, ಸ್ವಿಗ್ಗಿಯಲ್ಲೂ ಫ್ರೆಶ್ ಆಗಿನೇ ಚೆನ್ನಾಗಿ ಬರುತ್ತೆ ಆ್ಯಂಡ್ ಒಳ್ಳೆ ಕ್ವಾಲಿಟಿ ಇರೋದೂ ಬರುತ್ತೆ ಅಲ್ವಾ. ಒಂದು 3 kg ಈರುಳ್ಳಿ, ಟೊಮೊಟೊ ಮತ್ತು ಏನೇನು ಬೇಕು ಎಲ್ಲ ಗ್ರಾಸರೀಸ್ನ ಆ ಕಡೆ ತರಿಸಿದ್ದೆ. ಅದು ಮ್ಯಾರಿನೇಟ್ ಆಗೋಷ್ಟರಲ್ಲಿ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಸಿಪ್ಪೆ ಇದೆ, ಸಿಪ್ಪೆನ ಒದ್ರಬೇಕು ಅಲ್ಲಿ ಡಸ್ಟ್ಬಿನ್ಗೆ ಹೋಗಿ. ಸಿಪ್ಪೆನೇ ಜಾಸ್ತಿ ಇದೆ, ಬಟ್ ತುಂಬಾ ಚೆನ್ನಾಗಿತ್ತು. ಈರುಳ್ಳಿ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಎತ್ತಿ ಇಡ್ತಾ ಇದ್ದೀನಿ. ಒಂದೊಂದು ಕೆಲಸ ಒಂದೊಂದು ಟೈಮ್ ಮಾಡಿಕೊಂಡ್ರೆ ಆಗಲ್ಲ, ಫ್ರೀ ಇದ್ದಾಗ ಮಾಡ್ಕೋಬೇಕು. ಓಕೆ, ಇವಾಗ ಅದು ಮ್ಯಾರಿನೇಟ್ ಆಗಿದೆ. ನಾನಿವಾಗ ಒಂದು ಪ್ಯಾನನ್ನು ಇಟ್ಬಿಟ್ಟು ಅದಕ್ಕಾದ ನಂತರ ಎಣ್ಣೆನ ಹಾಕೋತಾ ಇದ್ದೀನಿ. ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ಆ್ಯಂಡ್ ಇದು ಎಣ್ಣೆನ ಅಬ್ಸರ್ವ್ ಮಾಡ್ಕೊಳ್ಳಲ್ಲ, ತುಂಬಾ ಚೆನ್ನಾಗಾಗಿತ್ತು ಅಂತ ಹೇಳ್ಬೋದು. ಇಷ್ಟು ಸಲ ಎಲ್ಲನೂ ಬೇಯಿಸ್ದೆ ಮಾಡ್ತಾಯಿದ್ವಿ, ಅದು ಒಂಥರ ಟೇಸ್ಟ್ ಇರುತ್ತೆ. ಬೇಯಿಸ್ಬಿಟ್ಟು ಮಾಡಿದ್ರೆ ಯಾವ ಚಿಕನ್ ಕಬಾಬು ಇಲ್ಲ ಇದ್ರ ಮುಂದೆ, ಆ ರೀತಿ ಇರುತ್ತೆ. ಸೀರಿಯಸ್ಲಿ ಸಡನ್ನಾಗಿ ಗೊತ್ತಿಲ್ಲದೆ ಇರೋರಿಗೆ ತೊಗೊಕೊಟ್ರೆ ಚಿಕನ್ ಕಬಾಬ್ ಅಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾವು ಎಣ್ಣೆಗೆ ಬಿಡೋಕ್ಕೂ ಮುಂಚೆ ಒಂದು ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಗಟ್ಟಿಯಾಗಿರುತ್ತೆ ಅಲ್ವ ಸ್ವಲ್ಪ. ಸೊ ಬಿಟ್ಬಿಟ್ಟು ಒಂದಾಗೇ ಬಿಟ್ಕೊಳ್ಳಿ, ಅದು ಹೊಂದ್ಕೊಳ್ಳೋದು ಆ ಥರ ಎಲ್ಲ ಏನೂ ಆಗೋಲ್ಲ. ಚಿಕನ್ ಕಬಾಬ್ಗಿಂತ ತುಂಬಾ ಈಸಿಯಾಗಿ ಆಗುತ್ತೆ ಅಂತ ಹೇಳ್ಬೋದು. ಸೊ ನನ್ನ ಮಗಂಗೆ ಇಷ್ಟ, ನನಗೂ ಇತ್ತೀಚೆಗೆ ಹಲಸಿನಕಾಯಿ ಕಬಾಬ್ ಎಲ್ಲ ತುಂಬಾ ಇಷ್ಟ ಆಗ್ತಾ ಇರುತ್ತೆ. ಅದು ಸೀಸನ್ ಇರೋದ್ರಿಂದ ಅಪ್ಪ ಊರಿಂದ ತೋಟದಿಂದ ತೊಗೊಂಡು ಬರ್ತಾರೆ. ಅವರ ಏನು ಹೊಲ ಎಲ್ಲ ಇದೆ ಅಲ್ವಾ, ಅಲ್ಲಿಂದ ತೊಗೊಂಡು ಬರ್ತಾರೆ. ಸೊ ಲಾಸ್ಟ್ ಟೈಮು ತಂದುಕೊಟ್ಟಿದ್ರು, ಇವಾಗಲೂ ತಂದುಕೊಟ್ಟಿದ್ದಾರೆ. ಇವಾಗ ಇದು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಕುಕ್ ಆಗಲಿ ಸ್ವಲ್ಪ ಟೈಮ್, ಆಮೇಲೆ ಮೀಡಿಯಮಲ್ಲಿ ಇಟ್ಟರು ಆಯಿತು. ಜಾಸ್ತಿ ಸಿದೋಗೋ ಥರ ಕುಕ್ ಮಾಡ್ಕೋಬಾರ್ದು. ಇದು ಎಣ್ಣೆ ಏನು ಕುದೀತಾ ಇದೆ ಅಲ್ವ, ಅದು ನೀಟಾಗಿ ಪ್ಲೇನ್ ಆಗ್ತಾ ಹೋಗುತ್ತೆ ಆಟೋಮೆಟಿಕ್ಕು. ಆವಾಗಲೇ ಗೊತ್ತಾಗ್ಬಿಡುತ್ತೆ ನಮಗೆ. ತೊಗೊಂಡು ಒಂದು ಟೇಸ್ಟ್ ನೋಡಿದ್ರೆ ಆಯಿತು ಹೆಂಗಿದೆ ಅಂತ ಅಂದ್ಬಿಟ್ಟು. ಸೊ ಈಗ ನೋಡ್ತಿದ್ದೀರಲ್ವ, ಜಸ್ಟ್ ನಾನು ಮಿಕ್ಸ್ ಮಾಡ್ತೀನಿ.
ನೋಡಿ ಒಂಚೂರು ಅಂಟಲ್ಲ, ಏನಿಲ್ಲ. ಕಲರ್ ಆಗಿರ್ಬೋದು ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ದೂರದಿಂದ ನನಗಂತೂ ಚಿಕನ್ ಕಬಾಬ್ ಥರನೇ ಫೀಲ್ ಆಗ್ತಾ ಇದೆ. ಬೇಕು ಅಂದರೆ ನೀವು ಇದಕ್ಕೇ ಕರಿಬೇವನ್ನ ಕೂಡ ಹಾಕೋಬೋದು. ಸೊ ಇವಾಗ ಇದಾಗಿದೆ, ಎತ್ಕೊಂಡು ಬಿಡೋಣ. ಸೊ ಈ ಕಲರ್ ಆಗಿದ ತಕ್ಷಣ ಕಬಾಬ್ ರೆಡಿ ಅಂತ ಅರ್ಥ. ನಾನಂತೂ ವೆಯ್ಟ್ ಮಾಡ್ತಾಯಿದ್ದೆ ಎಷ್ಟು ಬೇಗ ತಿಂತೀನಪ್ಪ ಅಂತ ಅಂದ್ಬಿಟ್ಟು. ಇತ್ತೀಚೆಗೆ ನನಗೆ ನಾನ್ ವೆಜ್ ಅಂತಂದರೆ ಅಷ್ಟು ಇಷ್ಟ ಆಗೋದಿಲ್ಲ ಅಲ್ವ. ವೆಜ್ಜಲ್ಲೇ ಈ ಥರ ನೀವು ಹೊಸದಾಗಿ ಏನಾದರೂ ಟ್ರೈ ಮಾಡಿದ್ವಿ ಅಂತಂದರೆ ನಾವು ಖುಷಿ ಅಂತ ಅನಿಸುತ್ತೆ ಆ್ಯಂಡ್ ಸ್ಯಾಟಿಸ್ಫೈಡ್ ಅಂತಲೂ ಅನಿಸುತ್ತೆ. ನಾವು ತಿನ್ನೋ ಊಟ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಲ್ವ, ಆವಾಗಲೇ ಸಮಾಧಾನ ಅಂತ ಅನಿಸೋದು. ಆ್ಯಂಡ್ ಸೇಮ್ ಚಿಕನ್ ಕಬಾಬ್ನೆಲ್ಲ ಹೆಂಗೆ ಸರ್ವ್ ಮಾಡ್ತೀವಲ್ವ, ಖಾರ ಮತ್ತು ಈರುಳ್ಳಿ ನಿಂಬೆಹಣ್ಣು ಎಲ್ಲ ಇಟ್ಬಿಟ್ಟು ಹಂಗೆ ಮಾಡಿದ್ರೇ ಕಬಾಬ್ಗೆ ಒಂದು ವ್ಯಾಲ್ಯೂ ಬರೋದು. ಹಾಗಾಗಿ ಎಲ್ಲನೂ ಇಟ್ಬಿಟ್ಟು ಈಗ ಸರ್ವ್ ಮಾಡಿ ಸಖತ್ತಾಗಿ ಬ್ಯಾಟಿಂಗ್ ಮಾಡೋದೇ. ನೀವು ಒಂದು ಟೈಮ್ ಟ್ರೈ ಮಾಡಿ ಹೆಂಗಿತ್ತು ಅಂತ ನನಗೆ ತಿಳಿಸಿ. ಹೌದಾ? ಯಾಕೆ ಪಾಪ ಅವ್ನು ಟೆಡ್ಡಿನೇ ಬೇಡ, ಅವ್ನು ಪಾಪನೇ ತಗೊಬೇಕತ್ತಾರಂತೆ. ಪಾಪ ಇನ್ನ ನಿಮ್ಮ ಅಮ್ಮನ ಹೊಟ್ಟೆಲಿದೆ. ಏನು ಏನು ದೊಡ್ಡ ಕೆಲಸ ಮಾಡಿದ್ಯಾ ಗನಂದರಿ ಕೆಲಸ ಸಾಧನೆ ಮಾಡೋಲ್ಲ, ಅದನ್ನ ಹೇಳ್ಕೋಬೇಕು. ವಿಡಿಯೋ ಲೈವ್ ಹೋಗಿಲ್ಲ, ವಿಡಿಯೋ ಹೋಗ್ತಾ ಇದೆ. ನಿಮ್ಮ ಮಾಮಲ್ಲರನ್ನು ಲೈವ್ಗೆ ಇನ್ವೈಟ್ ಮಾಡಿಲ್ಲ ನಾನು. ಹೇಳಿ ಇವಾಗ ಹೇಳ ಏನಾಯ್ತು ಅಂತ. ಬ್ಯಾಡ್ ಬಾಯ್ ಇವನು ಏನೇನು ಕುಡಿದ್ಬಿಟ್ಟು ಜ್ಯೂಸು ಎಲ್ಲ ಕುಡಿದ್ಬಿಟ್ಟು ಹೆಂಗೆ ಮಾಡ್ಕೊಂಡಿಲ್ಲ ಅಂತ. ಫ್ರೆಂಡ್ಸ್, ನಾವು ಎಲ್ಲಿ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತೀವಿ, ಮಕ್ಕಳಿಗೆ ಜ್ಯೂಸ್ ಕೊಡಬೇಡಿ, ಏನು ಕುರ್ಕುರೆ ಎಲ್ಲ ಕೊಡಬೇಡಿ ಅಂತ ಹೇಳಿದ್ರೆ ಅಲ್ಲೇನು ಹುಳ ಇರುತ್ತಾ, ಸುಮ್ಮನೆ ಏನೋ ಫೇಕ್ ಮಾಡ್ತಾರೆ ಅಂತ ಅನ್ಕೋತೀವಿ. ಅದೇ ಸೀರಿಯಸ್ ಆಗಿ ಅದು ಒಂದು ಮ್ಯಾಟರ್ ಸೀರಿಯಸ್ ಒಂದು ಸ್ಟೇಜಿಗೆ ತಲುಪಿದಾಗ ನಮ್ಗೆ ಅನ್ಸುತ್ತೆ ಹೌದು ನಾವು ಕೊಡಿಸ್ಬಾರ್ದಪ್ಪ ಅಂತ ಅಂದ್ಬಿಟ್ಟು. ಹಾಗೆ ನಮ್ಮ ಮನೇಲಿ ಒಂದು ಇನ್ಸಿಡೆಂಟ್ ಆಯಿತು. 3 days ಬ್ಯಾಕ್ ನಾವು ಊರಿಗೆ ಹೋಗಿದ್ವಲ್ಲ, ತಾತನ ಮನೆಗೆ ಹೋಗಿದ್ವಿ, ಹಬ್ಬ ಇತ್ತು ಅಂತ. ಆವಾಗ ಇವನು ಮತ್ತೆ ಇವನ್ ಕಸಿನ್ ಎಲ್ಲ ಏನ್ ಮಾಡಿದಾರೆ, ನನ್ನ ಕಸಿನ್ ಹತ್ರ ಜ್ಯೂಸ್ ಅವ್ನ್ ನನಗ್ ಕಸಿನ್ ಆನಂದನ ಆನಂದ್ ಮಾವನೋ ಬಿಡೋ, ಅವನ ಹೆಸರೆಲ್ಲ ನೀನ್ ಯಾಕೆ ಹೇಳಿದ್ದೆ? ಬಂದು ಬ್ಯಾಗ್ ಮೇಲೆ 4 ಬಾರಿಸ್ತಾನೆ. ನಾನ್ ತಗೊಳಕ್ಕೂ ಇದ್ದಲ್ಲ, ನೀನೆಲ್ಲ ತರಿಸ್ಕೊಂಡಿರೋದು ಅಂತ. ಸೊ ಇವ್ರು ಏನ್ ಮಾಡಿದಾರೆ, ಎಲ್ಲೋ ಕರ್ಕೊಂಡು ಹೋಗಿದ್ದಾಗ ಬೇಕರಿಯಲ್ಲಿ ಹಠ ಮಾಡ್ಕೊಂಡು 5 ರೂಪೀಸ್ದ 10 ರೂಪೀಸ್ದ ಜ್ಯೂಸ್ ಬರುತ್ತಲ್ಲ, ಮ್ಯಾಂಗೋ ಜ್ಯೂಸು, ಅದನ್ನ ಇವನು ನಮ್ಮ ಮಾವನ ಮಗ ಎಲ್ಲರೂ ತಗೊಂಡು ಹಠ ಮಾಡ್ಕೊಂಡು ತಗೊಂಡು ಬಂದು ಕುಡ್ತಿದ್ದಾರೆ. ಅಂದ್ರೆ ನಿಮ್ಮೆಲ್ರಿಗೂ ಗೊತ್ತು, ಆ ಫ್ರೂಟಿ ಮತ್ತೆ ಮ್ಯಾಂಗೋ ಯಾವ್ದಾದ್ರು ಜ್ಯೂಸ್ ಎಲ್ಲ ಏನೇನೋ ಇರುತ್ತೆ, ಹುಳು ಇರುತ್ತೆ, ತಿರ್ಗ ಅದು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಅದು ಯಾವಾಗ ಮಾಡಿರ್ತಾರೋ ಏನಕ್ಕೆ ಮಾಡಿರ್ತಾರೋ. ಸೊ ಅವ್ನು ಕುಡಿದ್ಮೇಲೆ ಏನಾಗಿದೆ ಎಫೆಕ್ಟ್ ಇವನ್ಗಾಗಿದೆ. ಅದ್ರ ನೈಟ್ ಇಂದಾನೆ ಕೆಮ್ಮೆಲ್ಲ ಶುರುವಾಯ್ತು. ಅದ್ರ ನೆಕ್ಸ್ಟ್ ಡೇಗೆ ಫುಲ್ ಜ್ವರ ಬಂತು. ಕೂತ್ಕೊ ಇಲ್ಲಿ ಬಾಯ್ಲಿ. ಸೊ ಫುಲ್ಲು ಜ್ವರ ಬಂದು ಸಿಕ್ಕಾಪಟ್ಟೆ ಚಳಿ ಜ್ವರ ಶುರುವಾಯ್ತು ಬುಜ್ಜಿಗೆ. ಸಿಕ್ಕಾಪಟ್ಟೆ ಚಳಿ ಜ್ವರ ಬಂತು. ಇವ್ನು ನಮಗೆ ಹೇಳೇ ಇಲ್ಲ ಜ್ಯೂಸ್ ಕುಡ್ದಿದ್ದೀನಿ ಅಂತ ಅಂದ್ಬಿಟ್ಟು. ನೆನ್ನೆ ಹೇಳ್ತಾ ಇದ್ದಾನೆ, ಅಷ್ಟು ಜ್ವರ ಬಂದ್ಮೇಲೆ ಏನಾಯ್ತು ಬುಜ್ಜಿ, ಎದುರ್ಕೊಂಡ, ಏನ್ ತಿಂದೆ ಅಂತ ಅಂದ್ರೆ ಹಿಂಗ್ ತಗಸ್ಕೊಂಡು ಕುಡಿದ್ವಿ ನಾವೆಲ್ಲ ಅಂತ ಹೇಳ್ತಿದ್ದಾನೆ. ನೆನ್ನೆ ನೈಟ್ ಲಿಟ್ರಲಿ ನಾನು ಮಮ್ಮಿ ನಿದ್ದೆನೇ ಮಾಡಿಲ್ಲ, ಅವ್ನಿಗೆ ಅಷ್ಟು ಚಳಿ ಜ್ವರ. ತಣ್ಣೀರ್ ಸ್ನಾನ ಎಲ್ಲ ಮಾಡಿಸಿದೀವಿ ನೈಟು, ಏನ್ ಮಾಡ್ಬೇಕಂತಾನೆ ಗೊತ್ತಾಗಿಲ್ಲ, ಆ ಥರ ಸಿಚುವೇಶನ್ನು. ಇವಾಗ ಸ್ವಲ್ಪ ಹುಷಾರಾಗಿದ್ದಾನೆ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಅದೇ ನಾವು ಅವನಿಗೆ ಆ ಥರ ಜ್ಯೂಸ್ಗಳಾಗಲಿ ಕುರ್ಕುರೆ ಚಿಪ್ಸ್ ಅದನ್ನೆಲ್ಲ ತಗೊಡಲ್ಲ. ಅಂದರೆ ಸ್ವಲ್ಪನಾದ್ರೂ ಕೇರಿಂಗ್ ಅನ್ನೋದಿರುತ್ತೆ. ನಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ತಗೊಟ್ರು ನಮ್ಗೆ ಗೊತ್ತಾದಾಗ ಸೊ ನಾವು ಹೇಳ್ತೀವಿ ಹಿಂಗೆಲ್ಲ ತಗೊಳ್ಬೇಡಿ ಮಕ್ಳಿಗೆ, ಅದೆಲ್ಲ ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು. ಟಿವಿ ಸೌಂಡ್ ಕೊಡಿಲ್ವಾ? ಸೊ ಅಪ್ಪಿ ತಪ್ಪಿ ಮಕ್ಕಳು ಬೇರೆಯವ್ರ ಹತ್ರ ಹಿಂಗೆ ತರಿಸ್ಕೊಂಡಾಗ ಯಾವ ರೀತಿ ಎಫೆಕ್ಟ್ ಆಗುತ್ತೆ. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಎಷ್ಟು ಅಂತಂದರೆ ಅವ್ನಿಗೆ ಒಂದೇ ದಿನಕ್ಕೆ 2 ಸಲ ಹಾಸ್ಪಿಟಲ್ಗೆ ತೋರಿಸಿದ್ವಿ. ಏನೇ ಪ್ರಿಕಾಕ್ಷನ್ ಕೊಟ್ರು ಕಮ್ಮಿ ಆಗಲಿಲ್ಲ ಅಂದಾಗ ಒಂಥರ ಸಿಕ್ಕಾಪಟ್ಟೆ ಬೇಜಾರು ಅನ್ನೋದಕ್ಕಿಂತ ಭಯನೇ ಜಾಸ್ತಿ ಆಗ್ಬಿಡುತ್ತೆ. ಉಸಿರಾಡಕ್ಕೆ ಆಗ್ತಾ ಇರ್ಲಿಲ್ಲ ರಾತ್ರಿ ಪೂರ. ಮತ್ತೆ ಮೊನ್ನೆ ನೈಟ್ ಬಂದಿರೋ ಜ್ವರ, ಸಿರಪ್ ಹಾಕಿ ಹಾಸ್ಪಿಟಲ್ಗೆಲ್ಲ ತೋರಿದ್ವಿ, 2 ಸರಿ ತೋರಿದೀವಿ ನೆನ್ನೆ ದಿನ. ಸ್ವಲ್ಪ ಕೂಡ ಅವ್ರಿಗೆ ಜ್ವರನೇ ಕಡಿಮೆ ಆಗಿಲ್ಲ. ಸ್ವಲ್ಪ ಸಿರಪ್ ಹಾಕೋ ಟೈಮಲ್ಲಿ ಜ್ವರ ಕಡಿಮೆ ಆಗ್ಬೇಕು, ಇವ್ರಿಗೆ ಜ್ವರನೇ ಕಡಿಮೆ ಆಗ್ತಿಲ್ಲ. ರಾತ್ರಿ ಆಗ್ತಾ 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 ಸಿಕ್ಕಾಬಿಟ್ಟೆ. ನೈಟು 10 ಗಂಟೆ ನಾನು 10 ಗಂಟೆಲಿ ಕರ್ಕೊಂಡು ಹೋಗಿದ್ದು ಬಂದೆ. ಡಾಕ್ಟ್ರ್ ಏನಾಗಲ್ಲ ಕೊಡಿ ಸಿರಪ್ನೇ ಸರಿಯಾಗುತ್ತೆ, ಜ್ವರನೇ ಆರಿಲ್ಲ. ನಾನು ಶೈಲು ಬೆಳಗಾನ ಕಾಯ್ಕೊಂಡು ಸುಮ್ಮನೆ ಕೂತಿದ್ದೀವಿ. ಜ್ವರ ಜಾಸ್ತಿ ಆಗಿರೋದ್ರಿಂದ ನಾನು ಭಯ ಪಡ್ಕೊಂಡು ಏನು ಮಾಡಿದ್ದೀನಿ, ತಣ್ಣೀರು ಸ್ನಾನ ಎಲ್ಲ ಮಾಡಿಸಿದ್ದೀನಿ. 1-2 ಸರಿ ಕರ್ಕೊಂಡು ತಣ್ಣೀರು ಸ್ನಾನ, ಆಮೇಲಿಂದ ಫುಲ್ಲು ತಣ್ಣೀರು ಬಟ್ಟೆ ಹಾಕೊಂಡೇ ಕೂತಿದ್ದೀವಿ. ಅಂದರೆ ಡಾಕ್ಟ್ರ್ ಹೇಳಿದ್ರು ಇನ್ಫೆಕ್ಷನ್ ಆಗಿದೆ ಗಂಟ್ಲಲ್ಲೆಲ್ಲ, ಹಂಗಾಗಿ ಜ್ಯೂಸ್ ಈ ಥರ ಕುಡ್ದಾದ್ಮೇಲೆ ಅದೇ ಆಗಿರೋದು, ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರು. ಇವ್ನು ಹೇಳಿದ್ಮೇಲೆ ಅಲ್ಲೇ ಡಾಕ್ಟ್ರ್ ಹತ್ರನೇ ಬಾಯ್ಬಿಟ್ಟಿದ್ದು ಜ್ಯೂಸ್ ಕುಡ್ದೆ ಅಂತ. ಅದೇನೋ ಮಾಡ್ಕೊಂಡಿದ್ಯಾ ಅಂತಂದ್ರೆ ನೀನ್ ಮಾಡಿದ್ದು ಅಂತೆ, ಪೆನ್ ತಗೊಂಡ್ ಗೀಚ್ಕೊಬಿಟ್ಟು.
ಎಷ್ಟು ಜ್ವರ ಬಂದಿತ್ತು ಅಂದ್ರೆ ಹೇಳಕ್ಕೆ ಸಾಧ್ಯ ಇಲ್ಲ. ನೋಡಿ ಅವ್ರ ಮುಖ ಈಗಲೂ ಕೂಡ ವಾಯ್ಸ್ ಬರ್ತಾ ಇಲ್ಲ. ಮುಖ ನೋಡಿ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ ನೋಡಕ್ಕೆ ಆಗ್ತಾ ಇಲ್ಲ, ಅಷ್ಟು ಬ್ಲ್ಯಾಕ್ ಕಾಣ್ತಾ ಇದ್ದಾನೆ. ಜ್ವರ ಅಂತೂ ಸಿಕ್ಕಾಬಿಟ್ಟೆ ಇತ್ತು. ಅಯ್ಯಪ್ಪ, ನನಗೆ ಇವತ್ತು ಅಡ್ಮಿಟ್ ಮಾಡಲೇಬೇಕು ಅಂದ್ಕೊಂಡು ನಾನು ಅವನು ಸ್ವಲ್ಪ ವಾಮಿಟಿಂಗ್ ಎಲ್ಲ ಮಾಡಿಬಿಟ್ಟಿದ್ದ. ವಾಮಿಟಿಂಗ್ ಮಾಡಿದ್ದು ಬೆಡ್ಶೀಟು ಅದೆಲ್ಲ ಎಲ್ಲಾಕೆ ಸರ್ಕತ್ರಿಯಾ, ಆ ಬೆಡ್ಶೀಟು ಅದು ಇದೆಲ್ಲ ವಾಶ್ ಮಾಡಿ ನಾನು ಸ್ನಾನ ಮಾಡ್ಕೊಳ್ತೀನಿ ಪುಟ್ಟ. ಇವತ್ತು ಒಂದು ಡಾಕ್ಟರ್ ಕಾಲ್ ಮಾಡಿ ಕೇಳಿದ್ವಿ, ಮಕ್ಕಳು ಡಾಕ್ಟ್ರು ಬರ್ತಾರಲ್ಲ, ಕೇಳಿದಾಗ ಅವ್ರು ಅಂದರು ಬನ್ನಿ ಇವಾಗ ಒಂದು 10:30ಗೆಲ್ಲ ಅಂತಂದ್ರು. ನಾನು ಅಷ್ಟರಲ್ಲಿ ಸರಿ ಬೇಗ ಬೇಗ ನಾನು ಕೆಲಸ ಮುಗಿಸಿ ಸ್ನಾನ ಮಾಡಿಕೊಂಡು ಕರ್ಕೊಂಡು ಹೋಗೋಣ ಇವ್ರಿಗೂ ರೆಡಿ ಮಾಡುವನಷ್ಟರಲ್ಲಿ ಇವ್ರಿಗೂ ಮತ್ತೆ ಮೈಯೆಲ್ಲ ತೊಳೆದು ರೆಡಿ ಮಾಡಿದ್ಲು. ನಾನು ಬರೋದು 10 ಕಾಲ ಇತ್ತು. ಬಂದು ನೋಡಿದ್ರೆ ಜ್ವರ ಸ್ವಲ್ಪ ಮೊದಲಿದ್ದು ಜ್ವರಕ್ಕೋದಕ್ಕೂ ಕಡಿಮೆ ಇತ್ತು. ಅವಾಗಂದ್ರೆ ಬೇಡ ಪುಟ್ಟ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗೋದು ಬೇಡ, ಯಾಕೆಂದ್ರೆ ಹಾಸ್ಪಿಟಲ್ ಅಂದ್ರೆ ಗೊತ್ತಲ್ಲ, ಈಗ 2 ದಿನ ಜ್ವರ ತೋರಿಸಿದೀವಿ ಅಂದ್ರೆ 3ನೇ ದಿನಕ್ಕೆ ಅವ್ರು ಅಡ್ಮಿಟ್ ಮಾಡ್ಕೊಳ್ತಾರೆ. ನಾವು ಒಂದಿನ ಅಬ್ಸರ್ವೇಷನ್ ಇಡೋಣ, ಕರ್ಕೊಂಡೋಗಿ ಅಲ್ಲೇ ಇಡೋಣ ಅಂತ ಮಾತಾಡ್ಕೊಂಡಿದೀವಿ. ನರ ಸಿಗಲ್ಲ ಅಂದ್ರೆ ಸೂಜಿಗಳ ಕಾಲು ಚುಚ್ತಾರೆ, ಕೈ ಚುಚ್ತಾರೆ, ಡ್ರಿಪ್ಸ್ ಹಾಕ್ತಾರೆ. ಅದಕ್ಕೆ ಬಿಸಿನೀರು ಆರಿಸಿದೆ. ಬಿಸಿನೀರು ಒಂದು ತಣ್ಣೀರು ಆಗ್ಬಿಟ್ಟೈತೆ. ಬಿಸಿ ನೀರು ತಣ್ಣಗಾದ್ಮೇಲೆ ತಣ್ಣೀರಾಗಿದೆ ಅಂತ ಹೇಳ ಅಮ್ಮಮ್ಮ. ಬಿಸಿನೀರು ತುಂಬಿರೋದು ಈಗ ತಣ್ಣೀರಾಗಿದೆ ಅಂತ ಅವರು. ನಮ್ಗೆ ಸ್ವಲ್ಪ ಬಿಸಿನ ತಣ್ಣಗ ಅಂದ್ರೆ ಬಿಸಿ ನೀರು ಕುಡಿಯಲ್ಲ ಅಂದ್ಬಿಟ್ಟು ಹಾಸ್ಬಿಟ್ಟು ಕೊಟ್ಟಿದ್ದೀವಿ. ನನಗೆ ಗೊತ್ತು, ನನಗೆ ಹಂಗಾಗಿ ಆಮೇಲೆ ಇದು ಹಾಸ್ಪಿಟಲ್ ಕರ್ಕೊಂಡಿಲ್ಲ. ಇಲ್ಲೇ ನಮ್ಮ ಪಕ್ಕದಲ್ಲಿ ಮನೆ ದೇವ್ರ ದೇವಸ್ಥಾನ ಇತ್ತು, ಅಲ್ಲಿ ಕರ್ಕೊಂಡು ಹೋದ್ವಿ. ಒಂದು ನೆಮ್ಮದಿ ಅಲ್ವಾ, ಏನಾದ್ರು ಮಕ್ಳು ಎದ್ರುಕೊಂಡಿದ್ರೆ ಏನಾದ್ರು ಆಗಿದ್ರೆ ಅಂತ ಹೇಳಿ ಅಲ್ಲೊಂದು ತಾಯಿ ತಾಕ್ಸ್ಕೊಂಡು ಬಂದ್ವಿ. ಮತ್ತೆ ಆಮೇಲಿಂದ ಸಿರಪ್ ಆಗ್ತಾ ಇವತ್ತು ಮಧ್ಯಾಹ್ನದಿಂದ ಜ್ವರ ಫುಲ್ಲು ಕಡಿಮೆ. ಇವಾಗ ತಣ್ಣಗೆ ಚೆನ್ನಾಗಿದೆ. ಈಗ ಅಂದ್ರೆ ಸ್ವಲ್ಪ ಸಿರಪ್ ಹಾಕ್ತಾನೆ ಇದೀವಿ. ವಾಯ್ಸ್ ಮಾತ್ರ ಆಗೇ ಇದೆ, ಹೇಳೋದು ಮಾತೇ ಕೇಳಲ್ಲ. ಈಗಾಗಲೇ ಪಿಜ್ಜಾ ಬೇಕು ಅಂತ ಹೇಳ್ತಾ ಇದ್ದಾನೆ ಅವ್ರ ಪಪ್ಪನ ಜೊತೆ. ಇವ್ನು ಬ್ಯಾಡ್ ಬಾಯ್ ಅಲ್ವಾ, ನೀವೆಲ್ಲ ಕಮೆಂಟ್ ಮಾಡಿ ನಿಮ್ಮ ಮಕ್ಕಳು ಹಿಂಗೆ ಆಟ ಮಾಡ್ತಾರ ಅಂತ ಹೇಳಿ ಇವ್ರ ಮ್ಯಾಮ್ಗೆಲ್ಲ ಕಂಪ್ಲೇಂಟ್ ಮಾಡಿ. ನೀವು ಪಿಜ್ಜಾ ಬೇಕಂದ್ರೆ ಮನೆಯಲ್ಲೇ ಮಾಡಿಸ್ಕೊಂಡು ಇಲ್ಲ ಆರ್ಡರ್ ಮಾಡು, ಎಲ್ಲಾನು ಆರ್ಡರ್ ಮಾಡಲ್ಲ, ಮನೆಯಲ್ಲೇ ಮಾಡಿಸ್ಕೊಂಡು ಮಮ್ಮ ನಾಳೆ ಮಾಡ್ಕೊಡ್ತೀನಿ ಪಿಜ್ಜಾ. ಏನೇನ್ ಹಾಕ್ತಾರೆ ಎಲ್ಲ ನೋಡ್ಕೊಂಡು ಮಾಡ್ತೀನಿ. ಗೊತ್ತಿಲ್ಲ, ನಾಳೆ ಮಾಡ್ಬೇಕಾದ್ರೆ ತೋರಿಸ್ಬಿಟ್ಟು ಇಬ್ರು ಸೇರಿ ಮಾಡೋಣ ನಾವಿಬ್ರು. ನಮ್ಗಂತೂ ರಾತ್ರಿ ನಿದ್ದೆ ಮಾಡ್ದಾನೆ ಇವತ್ತು ಹೆಂಗೂ ಹೋಗ್ತಾ ಇದೆ. ಮೊದ್ಲಿಗೆಲ್ಲ ವಾಶ್ ಮಾಡಿ ಬಟ್ಟೆ ಎಲ್ಲ ಮಡ್ಸ್ಬೇಕು. ಒಂದು ಲಾಟ್ ಇದೆ ಪುಟ್ಟ, ದಯವಿಟ್ಟು ಬೆಳಗ್ಗೆ ಮಡ್ಸೋಣ ಕಣೆ. ಬೆಡ್ದೆಲ್ಲ ಇರೋ ಅಂದ್ರೆ ಬೆಡ್ದೆಲ್ಲ ವಾಶ್ ಮಾಡಿದೆ, ಮತ್ತೆ ಅದಕ್ಕೆ ಬೇರೆ ಚೇಂಜ್ ಮಾಡಿ. ಸೊ ಪ್ಲೀಸ್, ಅಂದ್ರೆ ನಮಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಹೇಳ್ತಾ ಇದೀವಿ, ಯಾರು ಮಕ್ಳಿಗೆ ಆ ತರ ಫುಡ್ ಅಂತೂ ಕೊಡಿಸ್ಲೇಬೇಡಿ. ಯಾಕಂದ್ರೆ ಜ್ಯೂಸು ಹೊರಗಡೆ ಸಣ್ಣ ಪುಟ್ಟ ಆತರ ಆ ಜ್ಯೂಸ್ನ ನಾವ್ ಯಾವಾಗಲೂ ಇಲ್ಲಿವರೆಗೂ ಕೊಡ್ಸೋದೇ ಇಲ್ಲ. ಇವನ್ ಏನ್ ಮಾಡ್ತಾರೆ ಗೊತ್ತಾ, ನಾವ್ ಏನ್ ಕೊಡ್ಸಲ್ಲ ಅದನ್ನ ಬೇರೆ ಯಾರಾದ್ರೂ ಸಿಕ್ಕರೆ ಅವ್ರಿಗೂ ಬಲವಂತ, ಅವ್ರು ಕೊಡ್ಸಕ್ ಹೋಗಲ್ಲ, ಆದ್ರೂ ಬಲವಂತ ಮಾಡ್ಕೊಂಡು ಕರ್ಕೊಂಡು ಹೋಗಿ ಕೊಡ್ಸ್ತಾರೆ. ಫೋರ್ಸ್ ಮಾಡಿ ತಗ್ಸ್ಕೊಳ್ಳೋದು ಇವನು. ಅದಕ್ಕೆ ಒಂದಿನ ಹಿಂಗಾದಾಗ ಗೊತ್ತಾಗುತ್ತೆ. ನೆನ್ನೆ ನೈಟ್ ನಮ್ಮ ಮಮ್ಮಿ ನಾನು ಶೈಲು ಕನ್ಸಿದ್ದಾಳೆ, ಅವಳಿಗೆ ಏನಾದ್ರು ಟೆನ್ಷನ್ ಆಗ್ಬಿಡುತ್ತೆ ಅಂತ ಮಲ್ಕೊ ಅಂತ ನನಗೆ ಸಮಾಧಾನ ಮಾಡೋಕ್ಕೆ ನಾನು ನಮ್ಮ ಮಮ್ಮಿಯಲ್ಲಿ ಟೆನ್ಷನ್ ಮಾಡ್ಕೊಬಿಡ್ತಾರೆ ಅಂತ ನಾನು ಅವ್ರಿಗೆ ಹೇಳಕ್ ಸಾಕಾಗೋಯ್ತು. ನಮಗೆ ನಿದ್ದೆನೇ ಬರ್ತಾ ಇಲ್ಲ ಕಣ್ಗೆ. ಇವನು ನೋಡೋದೇ ಆಯ್ತು, ಎಲ್ಲಿಯಪ್ಪ ಏನಾದ್ರು ಆಗ್ಬಿಡುತ್ತಾ, ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಗಿತ್ತು. ಬೆಳಗಿನ ಜಾವ 4 ಗಂಟೆ ಇರ್ಬೋದು. ನನಗೆ ಮೈಯೆಲ್ಲ ಉರಿಯಕ್ಕೆ ಸ್ಟಾರ್ಟ್ ಆಯ್ತು. ಇಲ್ಲಿ ಬೆಡ್ ಮೇಲೆ ಮಲ್ಗಕ್ಕೆ ಆಗ್ಲೇ ಇವ್ನ ಪಕ್ಕ ಮಲ್ಸ್ಕೊಂಡು ಇವ್ನ ಜ್ವರಕ್ಕೆ ನನಗೆ ಮೈ ಉರಿ ಸ್ಟಾರ್ಟ್ ಆಯ್ತು. ಆಮೇಲೆ ಕೆಳಗಡೆ ಮಲ್ಲಿಗೆ ಹಾಕ್ಬಿಟ್ಟು ಕೆಳಗಡೆ ಮಲ್ಕೊಂಡೆ ನಾನು. ಓಕೆ ಆಯ್ತು. ನಾಳೆ ಅದಕ್ಕೆ ಅವನಿಗೆ ಏನ್ ಬೇಕೆಲ್ಲ ಮನೆಯಲ್ಲೇ ಮಾಡ್ಕೊಡ್ತೀವಿ. ಫುಲ್ ಸುಸ್ತಾಗ್ಬಿಟ್ಟಿದ್ದಾನೆ, ಈಗಲೂ ಸುಸ್ತು ಪಡ್ತಿದ್ದಾನೆ. ಸರಿ ಆಯ್ತು. ಸೊ ಪ್ಲೀಸ್ ಸ್ವಲ್ಪ ಹುಷಾರಾಗಿ ಈ ತರ ಫುಡ್ಸ್ ಎಲ್ಲ ಕೊಡ್ಬೇಕು. ಅಂದ್ರೆ ಏನು 5 ರೂಪೀಸ್ ಅಲ್ವಾ, 5 ರೂಪಾಯಿ 10 ರೂಪಾಯಿಗೆಲ್ಲ ಸಿಗುತ್ತೆ. ಯಾರು ಹೇಳೋದು 5 ರೂಪಾಯಿ ಜಾಸ್ತಿನೇ ಇರ್ಬೋದು. ಫ್ರೂಟಿ ಅಷ್ಟೇ ಮಮ್ಮಿ, 5 ರೂಪಾಯಿ 10 ರೂಪಾಯಿಗೆಲ್ಲ ಸಿಗುತ್ತೆ. ಇಲ್ಲಿ ಸಾಲಪ್ಪ ನಂದೇ ಐತಲ್ಲ, ಅದ್ರ ಪಕ್ಕ ಶಿವಮಂದು ಮನೆ ಐತಲ್ಲ, ಬೇಕ್ರಿಲ್ ತಗೊಂಡಿರೋದು. ಬೇಕ್ರಿಲ್ಲ ಆದ್ರೂ ಫ್ರೂಟಿ ಎಲ್ಲ ಹಂಗೆ ಇರುತ್ತೆ ಖುಷಿ. ನೀನು ನಿಮ್ ಸ್ಕೂಲ್ ಹತ್ರ ಇರೋ ಬೇಕ್ರಿಲ್ ತಗೊಂಡ್ರು ಅದೇ ಫ್ರೂಟಿ ಸಿಗೋದು ನಿನಗೆ. ಅದು ಹೆಂಗೆಲ್ಲ ಮಾಡಿರ್ತಾರಂತ ನಿನಗೆ ಗೊತ್ತಾ? ಯಾವಾಗ ಮಾಡಿ ಏನೇನ್ ಕೆಮಿಕಲ್. ಅದು ಫ್ರೂಟ್ ಜ್ಯೂಸ್ ಅದು ರಿಯಲ್ಲು. 5 ರೂಪಾಯಿಗೆ ಫ್ರೂಟ್ ಜ್ಯೂಸ್ ಬರುತ್ತೆ, 10 ರೂಪಾಯಿಗೆ. ಅವ್ರ ಮನೆ ಅಂಗಡಿಯಲ್ಲಿ ಚೆನ್ನಾಗಿರಲ್ಲ. ಖುಷ್ ನಿನಗೆ ಅಷ್ಟೊಂದು ಫ್ರೂಟ್ ತಂದು ಇಟ್ಟಿದ್ದೀನಲ್ಲ ಮಲ್ಲಿ, ಅದನ್ನೇ ತಿನ್ನು. ಅದು ಹೋಗಲ್ಲ ಅಲ್ವಾ? ಫ್ರೂಟ್ ಅಲ್ಲಿ ನಮ್ಮನೆಲ್ಲೇ ಅದು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ. ನಾನಂತೂ ಒಂದು ವಾರದಿಂದ ವಿಡಿಯೋ ಮಾಡಿಲ್ಲ. ಅಮ್ಮಮ್ಮ ಫ್ರೂಟ್ ಅಲ್ಲಿ ನಮ್ಮನೆಲ್ಲೇ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ.
ಅದನ್ನು ಜ್ಯೂಸ್ ಮಾಡ್ಕೊ ಕುಡಿಬಾರ್ದು. ಅದಕ್ಕೆ ಹಾಲೆಲ್ಲ ಹಾಕ್ತಿವಿ, ಹಾಗಾಗಿ ಸಕ್ಕರೆ ಹಾಕ್ತಿವಿ, ಹಾಲಕ್ಕೆ ಹೋಗಿ ಸಕ್ಕರೆ ಹಾಕ್ತಿವಿ. ಫ್ರೂಟೇ ತಿನ್ಬೇಕು, ಆದಷ್ಟು ಫ್ರೂಟ್ ತಿನ್ಬೇಕು, ಜ್ಯೂಸ್ ಮಾಡ್ಕೊಂಡು ಕುಡಿಯೋ ಬದಲು. ಫ್ರೂಟ್ ಒಳಗಡೆನೆ ದುಡ್ಸಿ. ನೀನೇ ತಿಂತೀಯಲ್ಲ, ಜ್ಯೂಸ್ ಒಳಗಡೆ ಹೋಗುತ್ತೆ. ಸರಿ ಪುಟ, ಇವಾಗ ಇದು ಸ್ವಲ್ಪ ಬೇಗ ಮಾಡ್ಬಿಟ್ಟು ಸ್ಪ್ರೆಡ್ ಹಾಕೋಣ. ಊಟ ಮಾಡಿ ಅದೇ ಹೇಳ್ತೀನಿ. ಸರಿ ಆಯ್ತು, ಇದು ಬಾ. ಎಷ್ಟು ನಿಮಿಷ ಆಯ್ತಿದೆ? ಅರ್ಧ ಗಂಟೆ ಬೇಕು ಬಾ. ಹಾಫ್ ಅನ್ ಅವರ್ ಬೇಕು. ಕೈ ತೋರ್ಸು.